ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ನನ್ನ ಕ್ಲಾಸ್ ನಡೀತಾ ಇತ್ತು, ಬಟ್ ನಾನು ತೋರಿಸ್ಬೇಕಿತ್ತು ಇಟ್ಸ್ ನೆವರ್ ಅ ಪರ್ಫೆಕ್ಟ್ ಹೋಮ್ ಅಂತ. ನೋಡಿ ಎಷ್ಟು ಮೆಸ್ಸಪ್ ಆಗಿದೆ. ಸೊ ಇವತ್ತಿನ ತಿಂಡಿಗೆ ನಾನು ಇಡ್ಲಿ, ಚಟ್ನಿ ಪುಡಿ, ವಾಂಗಿಬಾತ್ ಎಲ್ಲ ಅಮ್ಮ ಮಾಡಿದ್ದು ತಿಂತಾ ಇದ್ದೀನಿ. ಬೆಳಗ್ಗೆ ಇನ್ನು ತಮ್ಮ ಬಂದು ಹೋಗಿದ್ದ, ಸೊ ಬರಬೇಕಾದ್ರೆ ಅಮ್ಮ ಎಲ್ಲ ಡಬ್ಬಿಗೆ ಹಾಕಿ ಕಳಿಸ್ಕೊಟ್ಟಿದ್ರು. ಇದಿಷ್ಟು ನನ್ನ ಫೇವ್ರೆಟ್, ಅದರಲ್ಲೂ ಅಮ್ಮ ಮಾಡಿದ್ದಾರೆ ಅಂತ ಕೋರ್ಸ್ ಇಟ್ ಈಸ್ ಮೈ ಮೋಸ್ಟ್ ಫೇವ್ರೆಟ್. ತಿಂಡಿ ಆದ್ಮೇಲೆ ನಾನು ಆಕ್ಚುಲಿ ನನ್ನ ಹೊಸ ಹೆಡ್ಫೋನ್ಸ್ ಟ್ರೈ ಮಾಡ್ತಾ ಇದ್ದೆ. ಎಲ್ಲ ಕಡೆ ಸೇಲ್ ನಡೀತಾ ಇದೆ ಆ್ಯಂಡ್ ನನ್ನ ಸೇಲಲ್ಲಿ ವಿಶ್ ಲಿಸ್ಟ್ ಮೊದಲನೇ ಇದೆ. ಇದಾದ್ಮೇಲೆ ಪೂಜೆ ನಡೀತಾ ಇತ್ತು. ಆ, ಇವತ್ತಿನ ಪೂಜೆ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಯೂಶಲಿ ಹೇಳ್ತಾರೆ ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದ್ರೆ ಮನೆಯವ್ರಿಗಾಗ್ಲಿ ಮನೆಗಾಗ್ಲಿ ಒಳ್ಳೇದಾಗುತ್ತೆ ಅಂತ. ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಹಾ, ತಿಂಗಳಲ್ಲಿ ಒಂದು ಸ್ವಲ್ಪ ದಿನ ಅವರು ಪೂಜೆ ಮಾಡ್ತಾರೆ. ಮತ್ತೆ ಮಧ್ಯಾಹ್ನಕ್ಕೆ ಅದೇ ವಾಂಗಿಬಾತ್ ತಿಂದೆ. ಅದಾದ್ಮೇಲೆ ಲಾಗಿನ್ ಆದೆ. ಇದು ಮಧ್ಯಾಹ್ನ ಆದ್ಮೇಲೆ ಲಾಗಿನ್, ಬೆಳಗ್ಗೆನೂ ಸಹ ಲಾಗಿನ್ ಆಗಿದ್ದೆ. ಈಗ ನಾನು ಹೊಸ ಹೆಡ್ಫೋನ್ಸ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಒಂದಷ್ಟು ವ್ಲಾಗ್ಸಲ್ಲಿ ಇನ್ನೊಂದಷ್ಟು ದಿನ ಇದೇ ಹುಚ್ಚಾಟ ನೋಡ್ತಿರ್ತೀರಾ ನನ್ನ ಹೆಡ್ಫೋನ್ಸ್ ಜೊತೆ. ಇನ್ನು ಸಾಯಂಕಾಲ ಪೂಜೆ ಮಾಡಿದೆ. ಇವತ್ತು ಗುರುವಾರ ಆಗಿದ್ರಿಂದ ನಮ್ಮ ಕಡೆ ಇದನ್ನ ಲಕ್ಷ್ಮೀ ವಾರ ಅಂತ ಹೇಳ್ತಾರೆ. ಸೊ ತುಪ್ಪದ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿದೆ. ನಮ್ಮ ಕಡೆ ಅಂದರೆ ಅತ್ತೆ ಮನೆ ಕಡೆ ಬಂದು ಒಡಿಸ್ಸಾ. ಇದಾದ್ಮೇಲೆ ಬೆಳಗ್ಗೆ ಒಂದು ಕ್ಲಿಪ್ ತೋರಿಸ್ಬೇಕಾದ್ರೆ ಹೇಳಿದೆ ಅಲ್ವಾ, ಇಟ್ಸ್ ನೆವರ್ ಅ ಪರ್ಫೆಕ್ಟ್ ಹೋಮ್ ಅಂತ. ಹೌದು, ಇಟ್ ವಿಲ್ ನೆವರ್ ಬಿ ಆಲ್ಸೋ. ಅದನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಟೈಮ್, ನಮ್ಮ ಪೇಷನ್ಸ್ ಕೊಟ್ಟು ನಾವು ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೊಂದು ಪ್ರಿಯಾರಿಟಿ ಅಥವಾ ಹ್ಯಾಬಿಟ್ ಆಗಿ ನೋಡಬೇಕಾಗತ್ತೆ. ಆ್ಯಂಡ್ ದಟ್ ಇಸ್ ವೆನ್ ದ ಹೌಸ್ ಬಿಕಮ್ಸ್ ಪರ್ಫೆಕ್ಟ್. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆಲ್. ಸಿ ಯು ಟುಮಾರೋ.